ರಾಜ್ಯದಲ್ಲಿ ಇತ್ತೀಚೆಗೆ ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕಾಡಾನೆಯ ದಾಳಿಯಿಂದ ವ್ಯಕ್ತಿಯೊಬ್ಬ ಜಸ್ಟ್ ಮಿಸ್ ಆದಂತಹ ಘಟನೆ ಇದು. ಸಫಾರಿ ವಾಹನದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿತ್ತು ಕಾಡಾನೆ. ಸಮಯ ಪ್ರಜ್ಞೆಯಿಂದ ಹಿಮ್ಮುಖವಾಗಿ ಜೀಪನ್ನು ಓಡಿಸ್ತಾರೆ ಡ್ರೈವರು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದಲ್ಲಿ ನಡೆದಂತಹ ಘಟನೆ ಇದು. ಸಫಾರಿ ವೀಕ್ಷಣೆಯ ವೇಳೆ ದಾಳಿಯನ್ನು ನಡೆಸುವುದಕ್ಕೆ ಕಾಡಾನೆ ಮುಂದಾಗ್ಬಿಡುತ್ತೆ. ಅಪಾಯದಿಂದ ಪ್ರವಾಸಿಗರು ಪಾರಾಗಿದ್ದಾರೆ. ಡ್ರೈವರ್ನ ಸಮಯ ಪ್ರಜ್ಞೆಯಿಂದ ಅನ್ನೋದು ಗೊತ್ತಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಸಿಕ್ಕಾಪಟ್ಟೆ ಕೂಡ ವೈರಲ್ ಆಗ್ತಾ ಇದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಬಂಡೀಪುರದಲ್ಲಿ ಸಫಾರಿಗಾಗಿ ವಾಹನದಲ್ಲಿ ಪ್ರವಾಸಿಗರು ಹೋಗಿರ್ತಾರೆ. ಇದ್ದಕ್ಕಿದ್ದ ಹಾಗೆ ಕಾಡಾನೆಯೊಂದು ಪ್ರತ್ಯಕ್ಷವಾಗುತ್ತೆ. ಆ ಕಾಡಾನೆ ಮುನ್ನುಗ್ಗಿ ಬರ್ತಾ ಇರುವಂತಹ ದೃಶ್ಯವನ್ನು ನೋಡಿದ್ರೇ ಒಂದು ಕ್ಷಣ ಎದೆ ನಡುಗುತ್ತೆ. ಡ್ರೈವರ್ ಆ ಕ್ಷಣದಲ್ಲಿ ಅಲರ್ಟ್ ಆಗ್ತಾರೆ. ರಿವರ್ಸ್ ಗಾಡಿಯನ್ನು ತೆಗೆದುಕೊಂಡಿದ್ದಕ್ಕೆ ಬಚಾವಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.